ಒಂದು ಬಟ್ಟಲು ರವೆ ಸಾಕ್ರಿ ಈ ಹಪ್ಪಳ ಮಾಡ್ಲಕ್ಕ 60ರಿಂದ 70 ಹಪ್ಪಳಗಳು ಮಾಡಿ ತೆಗಿಬೋದು ರೀ. ಹಾಗೆ ಮಾಡೋದ್ನು ಭಾಳ ಅಂದ್ರೆ ಭಾಳ ಸರಳ ಅದ ರೀ. ಇಲ್ಲೇನು ಮಾಡೀನಿ ಅಂತಂದ್ರೆ ಈ ಬಟ್ಟಲಿಂದ 8 ಬಟ್ಟಲು ನೀರು ಕುದಿಲಾಕ ಇಟ್ಟೀನಿ ರೀ. ಮತ್ತು ರುಚಿಗೆ ಬೇಕಾದಟ್ಟು ಉಪ್ಪು ಹಾಕಿ ಕಲಸಿ ಸಳಮಳ ಅಂತ ಕುದಿಲಾಕ ಬಿಟ್ಬಿಡ್ತೀನಂತ್ರಿ. ಕುದಿ ಬಂತಂದ್ರೆ ಉರಿ ಸಣ್ಣದು ಮಾಡಿ ಅದೇ ಬಟ್ಟಲಿಂದ 1 ಬಟ್ಟಲು ಮೀಡಿಯಮ್ ರವೆ ರೀ, ಅದೇ ರೀ ಬಾಂಬೆ ರವೆ ಏನು ಮಾಡ್ತೀನಿ ರೀ, ಸ್ವಲ್ಪ ಹಾಕೋತಾ ಕಲಿಸ್ಕೊತಾ ಹೋಗ್ತೀನಂತ್ರಿ. ಇಲ್ಲಿ ಒಂದು ಸಣ್ಣ ಚಮಚಲಿಂದ ಅರ್ಧ ಚಮಚ ಅಡುಗೆ ಸೋಡಾ ಹಾಕ್ಲತ್ತೀನಿ ರೀ. ಮತ್ತು ಸಣ್ಣ ಉರಿದಾಗ ಕಲಿಸ್ಕೊತಾ ಕುದಿಲಾಕ ಬಿಡ್ತೀನಂತ್ರಿ. ಈಗ ಟೈಮ್ ಹೇಳ್ಬೇಕಂತಂದ್ರೆ 20 ನಿಮಿಷ ಕುದಿಸೀನಿ ರೀ. ಸದ್ಯಕ್ಕೆ ಕುದ್ದದ ಇಲ್ಲ ಅಂತ ಚೆಕ್ ಮಾಡ್ಲಾಕ ನಾ ಏನು ಮಾಡ್ತೀನಿ ರೀ, ಹಿಂಗೆ ನೀರಾಗ ಹಾಕ್ತೀನಿ ರೀ. ಮತ್ತು ಹಿಂಗೆ ತೇಲ್ಬೇಕ್ರಿ, ತಳ್ಳಕ್ಕೆ ಹತ್ತಬಾರ್ದು ರೀ. ಪರ್ಫೆಕ್ಟಾಗಿ ಕುದ್ದಿರ್ತದ್ರಿ. ಈಗ ಇದ್ರಾಗ ಒಂದಿಷ್ಟು ಎಳ್ಳು, ಜೀರಿಗೆ, ಸಣ್ಣ ಹುಳಿದು ಹಸಿ ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಹಾಕಿ ಕಲಿಸಿ ಮತ್ತು ಒಂದು 5 ನಿಮಿಷ ಕುದಿಸ್ತೀನಂತ್ರಿ. ಈಗ ಜಲ್ದಿ ಆರ್ಲ ಅಂತ ಏನು ಮಾಡ್ತೀನಿ ರೀ, ಇನ್ನೊಂದು ಬುಟ್ಟ್ಯಾಗ ಸ್ವಲ್ಪ ತೆಗಿತೀನಿ ರೀ. ಸ್ವಲ್ಪ ಆರ್ತಂದ್ರೆ ಹಿಂಗೆ ದಪ್ಪಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ಇಲ್ಲ ಅಂತಂದ್ರೆ ಹಸಿ ಬಟ್ಟೆ ಮೇಲೆ ಹೆಂಗೆ ಬೇಕು ಹಂಗೆ ಹಪ್ಪಳು ಹಾಕಿದ್ರೆ ಆಯ್ತು ರೀ. ಎಲ್ಲ ಹಾಕಿದಾದ್ಮೇಲೆ ಚಂದ ಬಿಸಿಲಿಗೆ ಒಣಗಿಸ್ತೀನಂತ್ರಿ. 2 ಮಗ್ಗುಲ ಹೊಳ್ಳಿಸ್ಕೊತಾ ಚಂದ ಕುರ್ಕುರಾಗತನ ಇವಕ್ಕೆ ಒಣಗಿಸ್ಬೇಕಾಗ್ತದ್ರಿ. ಹಿಂಗಾದು ಅಂತಂದ್ರೆ ಇಡೀ ವರ್ಷ ನಾವು ಸ್ಟೋರ್ ಮಾಡಿ ಇಡ್ಬೋದು ರೀ. ಬೇಕಾದಾಗ ಹಿಂಗೆ ಕರ್ಕೊಂಡು ತಿಂದ್ರೆ ಆಯ್ತು ರೀ. ಭಾಳ ಅಂದ್ರೆ ಭಾಳ ಸರಳ ಅದ ರೀ ಈ ಹಪ್ಪಳು ಮಾಡೋದು. ನೀವು ಒಂದು ಸಲ ಟ್ರೈ ಮಾಡಿರಿ ಮತ್ತು ಹೆಂಗೆ ಅನ್ನಿಸ್ತಂತ ಕಾಮೆಂಟ್ ಮಾಡಿ ಹೇಳ್ರಿ.